ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಈ ರಾಜ್ಯದ ಮತ್ತು ಈ ಪಕ್ಕದ ರಾಜ್ಯ ಮತ್ತು ದೇಶದ ಪಂಚ ರಾಜ್ಯದ ಚುನಾವಣೆಯ ಬಗ್ಗೆ ವಿಶ್ಲೇಷಿಸ್ತಾ ಇದ್ದೀನಿ. ಒಂದು, ವೆಸ್ಟ್ ಬೆಂಗಾಳಲ್ಲಿ ಎಲೆಕ್ಷನ್ ನಡೀತು. ಮತ್ತು ಎಲೆಕ್ಷನ್ ನಡೆದಾದ್ಮೇಲೆ ವಿಜಯೋತ್ಸವ ಆಚರಣೆ ಮಾಡ್ಕೊಳಕ್ಕೆ ಹೋಗಿ ಒಬ್ರಿಗೊಬ್ರು ಕುಸ್ತಿ ಕಾಯ್ತಾ ಇದ್ದಾರೆ. ಈಗ ವಿಜಯೋತ್ಸವ ಇರಲಿ, ವಿಜಯೋತ್ಸವದಿಂದ ಬಿ ಜೆ ಪಿಯವರು ಇಬ್ಬರು ಗುಂಡಿಕ್ಕಿದ್ದಾರೆ. ಮತ್ತು ಇವರು ಯಾರೋ TMC ಅವರು ಒಬ್ಬನಿಗೆ ಇದನ್ನು ಮಾಡಿದ್ದಾರೆ. ಇಬ್ಬರೂ ಏನು ಕಮ್ಮಿ ಇಲ್ಲ, ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ರಾಜ್ಯನಿಗೆ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ದಾರೆ. ಕಮ್ಯುನಿಸ್ಟ್ ಪಾರ್ಟಿಯವರು, ಕಮ್ಯುನಿಸ್ಟು ಮತ್ತು TMC ಅವರು ಸೇರಿಕೊಂಡು ಈ ಬಗ್ಗೆ ಜಗಳ ಕಾಯ್ಕೊಂಡಿದ್ದರೆ ದೇಶದ ಜನ ಎಲ್ಲಿ ಹೆಂಗೆ ಸುಗಮವಾಗಿರೋದು, ಎಲ್ಲಿ ಶಾಂತಿಯುತ ಇರೋದು, ಇದನಿಗೆ ಯಾರೂ ಕೂಡ ಅರ್ಥ ಮಾಡ್ಕೋತಾ ಇಲ್ಲ. ನಿನ್ನೆ ರಾತ್ರಿ ಆಗಿರತಕ್ಕಂಥದ್ದು ಏನಪ್ಪ ಅಂತಂದರೆ, ಭಾವಿ CM ಅಂದರೆ ಮುಂದೆ ಆಗಬೇಕಾಗಿರುವ CMನ ಚೇಲಾನಿಗ ನಿನ್ನೆ ರಾತ್ರಿ ಗುಂಡಿಕ್ಕಿ ಕೊಲೆ ಮಾಡಿದ್ದಾರೆ. ಯಾರು? TMC ಅವರು. ಸುವೇಂದು ಅಧಿಕಾರಿಯ ಶಿಷ್ಯನೇ. ಅವನು ಸುಮಾರು 15 ವರ್ಷದಿಂದ ಅವ್ರ ಜೊತೆಗೆ ಇದ್ದಂತೆ. ಅವನನ್ನು ಇವತ್ತು ಏನು ಮಾಡಿದ್ದಾರೆ? ಹತ್ಯೆಗೈದಿದ್ದಾರೆ. ಮತ್ತು ದೆಹಲಿಯಲ್ಲಿ ತಮಿಳ್ನಾಡಲ್ಲಿ ಏನಪ್ಪ ಹಂಗಂತಂದರೆ ಒಂದು ಹೊಸ ಅಧ್ಯಾಯ ಶುರುವಾಗಿದೆ. ಹೊಸ ಅಧ್ಯಾಯ ಅಂದರೆ ಹೊಸ ಮೈತ್ರಿ ಪರ್ವ. ತಮಿಳ್ನಾಡಲ್ಲಿ ಮೈತ್ರಿ ಪರ್ವದಲ್ಲೇನು ಕಮ್ಮಿ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಸುಮಾರು 50 ಪಕ್ಷಗಳಿವೆ. 50 ಪಕ್ಷಗಳು ಬರೀ ಮೈತ್ರಿಲೇ ಇರ್ತಾರೆ. ಯಾರು 10 ಸೀಟು 15 ಸೀಟು ಇಲ್ಲ, ಎಲ್ಲ 2 ಸೀಟು 3 ಸೀಟು 1 ಸೀಟು ಹಂಗೇ. ಕಾಂಗ್ರೆಸ್ಸೇ 5 ಸೀಟು ಲೆಕ್ಕ ಹಾಕ್ಕೊಳ್ರಿ ಇನ್ನೆಷ್ಟು ಮಟ್ಟಿಗೆ ಅವರು ಮೈತ್ರಿ ಇದ್ದಾರೆ ಅಂತ. ಅವರು DMK ಜೊತೆಗೆ ಮೈತ್ರಿ. DMK ಜೊತೆ ಯಾರ್ಯಾರು? ಕಮ್ಯುನಿಸ್ಟು, CPM, CPI ಮತ್ತು ಯಾರೋ MVK ಅಂತೆ, ಇವರೆಲ್ಲರೂ DMK ಜೊತೆ ಮೈತ್ರಿ. ಎಲ್ಲರೂ ಎಷ್ಟು? 2 ಸೀಟು 3 ಸೀಟು 1 ಸೀಟು. ಇದು ಒಂಥರ ಮೈತ್ರಿ. ಇದು ಹೆಂಗೈತೆ ನೋಡಿದ್ರಾ? ಇದು ಒಂದು ಪಕ್ಷ ನಗಾಡೋದಲ್ಲ. ಬಟ್ ಒಂದೇನಪ್ಪ ಹಂಗಂತಂದರೆ, ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಏನು ಬೇಕೋ ಅದನ್ನೀಗ ಸಾಕಷ್ಟು ಹರಸಾಹಸ ಮಾಡ್ತಾಯಿದ್ದಾರೆ. ಸುಮಾರು DMK ಜೊತೆಗೆ 55 ವರ್ಷದಿಂದ ಕಾಂಗ್ರೆಸ್ಸು ಸಖ್ಯ ಇದೆಯಂತೆ. 55 ವರ್ಷದಿಂದನೂ ಕೂಡ 5 ಸೀಟ್ ಮೇಲೆ ಗೆಲ್ಲಕ್ಕಾಗ್ತಾಯಿಲ್ಲ ಅಂತಂದರೆ ಇವರು ಪಕ್ಷ ಎಷ್ಟು ಗಟ್ಟಿಯಾಗಿದೆ ಅಂತ ಲೆಕ್ಕ ಹಾಕ್ಕೊಳ್ರಿ. ಯಾರ್ದು? ಕಾಂಗ್ರೆಸ್ ಪಕ್ಷ 55 ವರ್ಷದಿಂದನೂ ಈಗಲೂ 5 ಸೀಟು ಅಂತಂದರೆ ಯಾಕೆ ಅದು ಪಕ್ಷ ಬೇಕು? ಏನಕ್ಕೋಸ್ಕರ ಬೇಕು? ಎಷ್ಟು ಪರ್ಸೆಂಟೇಜ್ ವೋಟ್ ಸಿಗುತ್ತೆ ಅಂತ ಅವರು ಪಕ್ಷ ಉಳಿಸ್ಕೊಂಡವ್ರೆ. ಬೇರೆ ಎಲ್ಲರಿಗೂ ತೊಂದರೆ ಇದು ಒಂದು ಪಕ್ಷದಿಂದ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, DMK ಅವರು 55 ವರ್ಷದಿಂದ ಈಗ ಗೆದ್ದುಬಿಟ್ಟು ಈಗ ಕಾಂಗ್ರೆಸ್ಸು ಯಾರಿಗೆ? TVK ಜೋಸಫ್ ವಿಜಿಗೆ ಜೊತೆನಲ್ಲಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. ಹೆಂಗಂತಂದರೆ ಅವ್ರಿಗೇನಾದರೂ ಮಾನವೀಯತೆ ಇದೆಯಾ? ಮಾನವೀಯತೆ ಇದ್ದರೆ ಅವ್ರು ಹೋಯ್ತಾ ಇದ್ರೆ ಹಂಗೆ. ನಾವು ಇಲ್ಲ, ಹಿಂದೆ ನಮ್ಮ ಜೊತೆ ಇವ್ರ ಜೊತೆಗೆ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೆ ನಾವು ಅಲ್ಲಿಂದ ಬಿಟ್ಟು ಬರಲ್ಲ ಅಂತ ಹೇಳಬೇಕು. ಏನಿಲ್ಲ, ಕರೆದಿದ್ದ ತಕ್ಷಣ ಹೋಗಿ ಅವ್ರ ಜೊತೆ ಸೇರ್ಕೊಂಡು ಅವ್ರ ಮನೆಯಲ್ಲೇ ಹೋಗಿ ಸ್ಯಾಲ್ಗಿಲೆಲ್ಲ ಒದಿಸಿ ವಿಜಯ್ ಜೋಸಫ್ಗೆ ತಾವು ಸ್ಯಾಲ್ ಓದಿಸ್ಕೊಂಡು ಬಂದುಬಿಟ್ರು. ಒಂದು ಇದನ್ನು ಕೊಟ್ಬಿಟ್ರು, ಏನೋ ಷರತ್ತುಬದ್ಧ ಮಂಡನೆ ಪತ್ರ. ಷರತ್ತು ಹೆಂಗೆ ಷರತ್ತು? ನಾವು 5 ವರ್ಷ ನಿಮ್ಮ ಜೊತೆಗೆ ನಾವು ಇರಬೇಕು, ನೀವು ಇರಬೇಕು. ನಾವೇನಾದ್ರೂ ರಾಜ್ಯಸಭೆ ಮತ್ತು MLC MLA ಮತ್ತು MP ಎಲ್ಲದಕ್ಕೂ ಕೂಡ ನಾವು ಕೇಳ್ದಂಗೆ ನೀವು ಅದಕ್ಕೆ ಸಹಕಾರ ನೀಡಬೇಕು ಅಂತ. ಅಲ್ಲ, ಈಗಲೇ ಎಲ್ಲ ಡಿಸೈಡ್ ಮಾಡ್ಕೊಂಬಿಟ್ಟಿದ್ರು ಚೆನ್ನಾಗಿತ್ತು. ಅರ್ಥ ಆಯ್ತಾ? ಯಾಕೆಂದರೆ ನಂಗೆ ಆವಾಗ ಅಷ್ಟು ಕೊಡು ಇಷ್ಟು ಕೊಡು ಅಂತ ಕೇಳೋದ್ರ ಬದಲು ಇವಾಗಲೇ ಅದನ್ನು ಮಾಡ್ಕೊಂಬಿಟ್ಟಿದ್ರೆ ರಾಮಾಯಣನೇ ಇರ್ತಾಯಿಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಕೇರಳದಲ್ಲಿ 11ನೇ ತಾರೀಕು ಮುಖ್ಯಮಂತ್ರಿ ಪದವಿನಿಗ ಸ್ವೀಕಾರ ಮಾಡ್ತಾರಂತೆ. ಯಾರು? ಕೇರಳದ ಕಾಂಗ್ರೆಸ್ಸು ಅವ್ರು. ನೋಡಿ, ಕಾಂಗ್ರೆಸ್ನವರು ಎಂಥ ಬುದ್ಧಿವಂತರು ಅಂತ. ಬೇರೆ ಎಲ್ಲಾದರೂ ಆಗೋಗ್ಬಿಟ್ರೆ ಇವರು ಹಂಗೆ, ಅವ್ರು ಹಂಗೆ, ಇವ್ರು ಹಿಂಗೆ ಅಂತ ಹೇಳ್ತಾರೆ. ಈಗೇನು ಹೇಳ್ತಾರೆ ಗೊತ್ತಾ?
SIRinದ ಗೆಲ್ತಾ ಇದ್ದಾರೆ. ಯಾವುದು? ವೆಸ್ಟ್ ಬೆಂಗಾಲು. SIRinದ ಅಸ್ಸಾಂನಿಗೆ ಗೆದ್ದುಕೊಂಡ್ರು. ಏನ್ರಿ ಇದು ರಾಜಕಾರಣ ರೀ? ನೀವು ಗೆದ್ದಿದ್ದನಿಗೆ ಯಾವ ರೀತಿಯಿಂದ ಗೆದ್ರಿ ಹಂಗಾರೆ ನೀವು? ಅದೇನು ಹೇಳೋಂಗಿಲ್ಲ, ಯಾಕೆಂದರೆ ನಿಮ್ಮದು ಫುಲ್ಲು ಬಹುಮತ ಬಂದ್ಬಿಡ್ತಲ್ವಾ. ಅದಕ್ಕೆ ಬಹುಮತ ಇರ್ತಕ್ಕಂಥದ್ದು ನಿಮ್ಮ ಪಾರ್ಟಿಗೆ ಬಹುಮತ ಸಿಕ್ಕಿದ್ರೆ ಅದನ್ನೇನು ಕೇಳೋಂಗೇ ಇಲ್ಲ. ಹಾಂ, ಹಿಂಗೆಲ್ಲ ಉಂಟ ವಿಷಯಗಳು. ಈ ಥರವಾಗಿಯೂ ಮಾತಾಡ್ತಾರ. ನಾಲ್ಗೆಗೆ ಮೂಳೆ ಇಲ್ಲ ಹಂಗಂತಾರಲ್ಲ, ಅದಕ್ಕೆ ಸರಿಯಾಗಿ ಹಂಗೆ ಮಾತಾಡ್ತೀರ ನೋಡ್ಕೊ. ನಾಲ್ಗೆಗೆ ಮೂಳೆ ಇಲ್ಲ, ನಾವು ಹೇಳಿದ್ದೇನೆ ಹೇಳೋಣ, ಮಾಡಿದ್ದೇನೆ ಮಾಡೋಣ ಹಂಗಂತ ಮಾತಾಡ್ತಿರಲ್ಲ ಮಿಸ್ಟರ್ ರಾಹುಲ್ ಗಾಂಧಿಯವರೇ. ನಿಮ್ಮ ಪಾರ್ಟಿಯ ಸಹ ಸದಸ್ಯರು ಕೂಡ ಅದೇ ಥರ ಇದ್ದಾರೆ. ನಿಮ್ಮಂಗೆ ಏನು ಮಾಡಿದ್ರು ಹಚ್ಚು ಒಂದೇ ಹಚ್ಚು ಎಲ್ಲರೂ. ಯಾರು ಬದಲಿಯಾಗಂಗೇ ಇಲ್ಲ. ಅರ್ಥ ಆಯ್ತಾ? ಇಷ್ಟೆಲ್ಲ ಕಾರ್ಯಕ್ರಮಗಳಾಯಿತು. ಮತ್ತು ಇನ್ನೊಂದು ಮೂರನೇದು ಏನಪ್ಪ ಹಂಗಂತಂದರೆ ಯಡಿಯೂರಪ್ಪನವ್ರಿಗೆ 50 ವರ್ಷದ ಬೀಳ್ಕೊಡುಗೆ ಸಮಾರಂಭ. ಕರ್ನಾಟಕದಲ್ಲಿ BJPನಿಗೆ 50 ವರ್ಷ ಆಯಿತು. 50 ವರ್ಷದ ಬೀಳ್ಕೊಡುಗೆ ಸಮಾರಂಭನಿಗೆ ಏರ್ಪಡಿಸ್ಬೇಕು ಅಂತೇಳಿ BJPಯವರು ಚಿತ್ರದುರ್ಗದಲ್ಲೇ ಅಂತ ಅಂದ್ಕೊಳ್ತೀನಿ 9ನೇ ತಾರೀಕು ಅವರು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಅಮಿತ್ ಶಾ ಬರ್ತಾರೆ ಹಂಗಂತ ಹೇಳ್ತಾ ಇದ್ದಾರೆ, ಯಾರು? ವಿಜಯೇಂದ್ರ ಅವರು. ಇದು ಎಷ್ಟು ನಿಜ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾತ್ರ ಗೊತ್ತಾಗಿದ್ದನ್ನು ವಿಷಯನೀಗ ನಿಮಗೆ ಮನವರಿಕೆ ಮಾಡಿ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ವಿಷಯ ಹಂಗಂತಂದರೆ, ನಮ್ಮ ಇವರು ಯಾರೋ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರಲ್ಲ, ಅವರು ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು ಏನಂತ ಅಂದರೆ, ಹೈಕಮಾಂಡ್ ಏನಾದ್ರು ಹೇಳಿದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ, ನಾನು ಹೈಕಮಾಂಡ್ ಹತ್ರ ಹೋಗೋದಿಲ್ಲ, ಅವರೇ ನನಗೆ ಏನಾದ್ರು ಕರೆಸ್ಬೇಕು, ಇಲ್ಲಾಂದರೆ ನನಗೇನಾದ್ರು ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿ ಫಿಕ್ಸ್ ಮಾಡಿದ್ರೆ ನಾನು ಆವತ್ತು ಹೋಗ್ತೀನಿ. ಇವ್ರು ಹೋದ್ರೆ ತಾನೇ, ಇವ್ರು ಹೋಗಿ ಅಲ್ಲಿ ಕೇಳಿದ್ರೆ ತಾನೇ ಡೇಟ್ ಕೊಡ್ತಾರೆ. ಇವರೇ ಹೋಗಲ್ಲ ಹಂಗಂತ ಹೇಳ್ತಾರಲ್ಲ. ಒಟ್ಟಿನಲ್ಲಿ ಮಾತ್ರ ಏನು ಹೇಳಿ, DK ಶಿವಕುಮಾರ್ಗೆ ಒಂದು ಚಳ್ಳೆಹಣ್ಣು ತಿನ್ಸೋಕ್ಕೆ ಏನು ಬೇಕೋ ಅದಕ್ಕೆ ಚೆನ್ನಾಗಿ ನಾಟಕ ಆಡ್ತಾರೆ ಇವರು ಸಿದ್ದರಾಮಯ್ಯವರು. ಚೆನ್ನಾಗಿದೆ. ಈ ಥರನೂ ಉಂಟಾ? ಹಿಂಗೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಸಿದ್ದರಾಮಯ್ಯವರು ಅವರ ಪಕ್ಷದ 2 ಸೀಟು ಏನೋ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಇವರು ಕಾಂಗ್ರೆಸ್ ಗೆದ್ದಾದ ಮೇಲೆ ಭಾಳ ಚೆನ್ನಾಗಿ ಬೀಗ್ತಾ ಇದ್ದಾರೆ. ನಾವೇ ಗೆದ್ದಿದ್ದು, ನಮ್ಮನ್ನೀಗ ತುಂಬ ಮೆಚ್ಕೊಂಡಿದ್ದಾರೆ. ನಾವು 5 ವರ್ಷ 5 ಗ್ಯಾರಂಟಿನೀಗ ಇದನ್ನು ಮಾಡ್ಕೊಂಡವ್ರೆ ಅಂತ ನಮ್ಮ DK ಶಿವಕುಮಾರ್ ಅವರು ಎಲ್ಲೋ ಪತ್ರಿಕೆಯಲ್ಲಿ ಹೇಳ್ತಾಯಿದ್ರು. ನಾವು ಮಾಡಿದಂಥ ಕಾರ್ಯಕ್ರಮನಿಗೆ ಎಲ್ಲರೂ ಕಾಪಿ ಹೊಡಿತಾರಂತೆ. ಯಾರು ಕಾಪಿ ಹೊಡಿತಾರೆ? ಇವ್ರು ಕಾಪಿ ಹೊಡ್ಕೊಂಡು ಬಂದಿದ್ದಲ್ಲ, ಯಾರೋ ಅವನು ಡೆಲ್ಲಿ ಇವಂದು ಕೇಜ್ರಿವಾಲ್ ಅಂದನ್ನು ಕಾಪಿ ಹೊಡ್ಕೊಂಡು ಬಂದು ಇವ್ರು ಮಾಡಿಬಿಟ್ಟು, ತಮಿಳ್ನಾಡಲ್ಲಿ ಮೊದಲಿಂದನೂ ಇದೆ. ಜಯಲಲಿತಾ ಕರುಣಾನಿಧಿ ಕಾಲದಿಂದನೂ ಇದೆ. ಕರುಣಾನಿಧಿ ಏನೋ ಇದನ್ನು ಕೊಡ್ತಾಯಿದ್ದ, ಏನೋ TV ಕೊಡ್ತಾಯಿದ್ದ. ಕರುಣಾನಿಧಿ TV, ಜಯಲಲಿತಾ TV, ಮತ್ತು ಏನದು ಲ್ಯಾಪ್ಟಾಪು ಎಲ್ಲ ಏನು ಕೊಡಬೇಕೋ ಕೊಡಬಾರ್ದೋ ಎಲ್ಲನೂ ಕೊಟ್ಬಿಟ್ಟಿದ್ದ ಅವರು. ಯಾರು? ತಮಿಳ್ನಾಡು ಹಿಂದಿಂದನೂ ಫ್ರೀ ಬೇಸಲ್ಲಿ ನಂಬರ್ 1 ಸ್ಟೇಟು. ಅರ್ಥ ಆಯ್ತಾ? ಈ ಸತಿ ಏನು ಮಾಡವ್ರೆ ಗೊತ್ತಾ? ನಮ್ಮ ಜೋಸಫ್ ವಿಜಯ್ ಅವರು ಏನೇನು